ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ಗೆ ವಿರೋಧ ಹಿನ್ನೆಲೆ ಮಾಗಡಿ ಶಾಸಕ ಬಾಲಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜಕೀಯವಾಗಿ ಯೋಜನೆ ವಿರೋಧಿಸುವುದು ತಪ್ಪು. ಹೌದು, ರಾಜಕೀಯವಾಗಿ ಯೋಜನೆ ವಿರೋಧಿಸುವುದು ತಪ್ಪು. ನಾವು ನಮ್ಮ ನೀರಿನ ಹಕ್ಕನ್ನ ಕೇಳ್ತಾ ಇದ್ದೇವೆ. ರಾಮನಗರಕ್ಕೆ ನೀರು ಹಂಚಿಕೆ ಅಂತ ಅಪಪ್ರಚಾರವನ್ನ ಮಾಡಲಾಗ್ತಾ ಇದೆ. ಹೊಸ ಯೋಜನೆಯಿಂದ ಮಾಗಡಿಗೆ ಮಾತ್ರ ನೀರು ಅಂತ ಹೇಳಿ ಶಾಸಕ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಆದ್ರೆ ಇಲ್ಲಿ ಸುದ್ದಿ ಆಗ್ತಾ ಇರೋದೇ ಬೇರೆ. ಇಡೀ ರಾಮನಗರ ಜಿಲ್ಲೆಗೆ ನೀರು ಹರಿಸೋದಕ್ಕೆ ಕೆಲಸ ನಡೀತಾ ಇರುವಂತ ಕಾಮಗಾರಿ ಇದು ಅಂತ ಹೇಳಿ, ಆದ್ರೆ ಇದು ಅಪಪ್ರಚಾರ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ. ಅಪಪ್ರಚಾರ ಇದು. ಕೇವಲ ಮಾಗಡಿಗೆ ಮಾತ್ರ ನೀರು ಬೇಕಷ್ಟೇ, ಇನ್ನೆಲ್ಲೂ ನೀರು ಬಿಡಲ್ಲ. ಇದು ಅವರ ಒಂದು ಸ್ಪಷ್ಟನೆ. ಆದ್ರೆ ಜನ ಏನ್ ಹೇಳ್ತಾ ಇರೋದು, ಮಾಗಡಿಗೂ ಬಿಡಲ್ಲ, ರಾಮನಗರ ಜಿಲ್ಲೆಗೂ ಬಿಡಲ್ಲ, ಎಲ್ಲೂ ಬಿಡಲ್ಲ. ಬಿಟ್ರೆ ನಮಗೆ ನೀರು ಕಡಿಮೆ ಆಗುತ್ತೆ. ತುಮಕೂರು ಭಾಗದ ರೈತರು ಏನ್ ಮಾಡಬೇಕು ನೀರು ಸಿಗದೆ ಹೋದ್ರೆ ಅನ್ನೋದು ರೈತರ ಒಂದು ಪ್ರಶ್ನೆ. ಇದಕ್ಕೆ ಕೇವಲ ರೈತರು ಮಾತ್ರ ಹೋರಾಟ ಮಾಡ್ತಾ ಇದ್ದಾರಾ? ಇಲ್ಲ, ಸ್ವಾಮೀಜಿಗಳಿದ್ದಾರೆ ಮತ್ತು ಬಿಜೆಪಿ, ಅಂದ್ರೆ ಆ ಭಾಗದ ತುಮಕೂರು ಭಾಗದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಕೂಡ ಹೋರಾಟದಲ್ಲಿ ಭಾಗಿಯಾಗಿರುವುದು. ಎಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಂತ ಅಂದ್ರೆ, ರೈತರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಬಸ್ಗಳನ್ನ ತರಿಸಲಾಗಿತ್ತು ಪೊಲೀಸರಿಂದ. ಆ ಬಸ್ಗಳನ್ನೇ ತಡೆದಿದ್ದಾರೆ. ಆ ಬಸ್ಗಳನ್ನೇ ಉರುಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ರೈತರು. ಅದಾದ ನಂತರ ಬಸ್ಗಳ ಚಕ್ರಗಳ ಗಾಳಿಯನ್ನ ತೆಗೆದಿದ್ದಾರೆ. ಹೆಂಗ್ ಅರೆಸ್ಟ್ ಮಾಡ್ತೀರಾ ನೋಡೇ ಬಿಡ್ತೀವಿ ನಾವು ಅಂತ ಹೇಳಿ. ಇಷ್ಟೊಂದು ಆಕ್ರೋಶ ಯಾಕೆ ಅಂತ ಹೇಳಿದ್ರೆ ನೀರಿಗಾಗಿ. ಹೌದು, ಈಗ ಅವ್ರು ಹೇಳ್ತಾ ಇರುವಂತ ಮಾತು, ನಮಗೆ ಹೊಟ್ಟೆ ತುಂಬಾ ಊಟ ಇದ್ರೆ ತಾನೇ ನಾವು ಬೇರೆಯವ್ರಿಗೆ ಕೊಡೋಕೆ ಸಾಧ್ಯ. ನಮಗೆ ಹೊಟ್ಟೆ ತುಂಬಲ್ಲ ಅಂತ ಅಂದ್ರೆ ಹೆಂಗ್ ಕೊಡೋದು? ನಮಗೆ ನೀರು ಸಾಲಲ್ಲ, ಇನ್ನು ಬೇರೆ ಜಿಲ್ಲೆಗೂ ನೀರು ಕೊಡಬೇಕು ಅಂತ ಅಂದ್ರೆ ಹೆಂಗೆ ಅನ್ನೋದು ತುಮಕೂರು ಭಾಗದ ರೈತರ ಮಾತು.